ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ರದ್ದು ನಾಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ನಂದು ನಾಷ್ಟ ಆಯಿತು. ಇವತ್ತು ಶಾಪಿಂಗ್ ಮಾಡೋಣ ಅಂತ ಡಿ ಮಾರ್ಟಿಗೆ ಬಂದ್ವಿ. ಸಂಡೇ ಏನು ಜನ ಇರ್ತಾರೆ ಏನೋ ಗೊತ್ತಿಲ್ಲ. ಹಾಗೆ ರೇಷನ್ ಅಂತ ತೊಗೊಂಡ್ವಿ, ಅರ್ಧಂಬರ್ಧ ತೊಗೊಂಡ್ವಿ. ರೇಷನ್ನು ಫುಲ್ಲು ರಶ್ ಆಗಿತ್ತು ಡಿ ಮಾರ್ಟು. ಇನ್ನು ಹಬ್ಬಕ್ಕೆ ಏನೇನು ರೇಷನ್ ಬೇಕೋ ಎಲ್ಲ ತೊಗೊಂಡ್ವಿ. ಇನ್ನೊಂದೇನು ಫ್ರೆಂಡ್ಸ್ ಅಂದರೆ, ನಾನು 2 ಮಂತ್ಗೆ ಒಂದು ಸಲ ಬರೋದು ಡಿ ಮಾರ್ಟಿಗೆ. ರೇಷನ್ ಎಲ್ಲ ತೊಗೊಂಡ್ವಿ. ಅದೇ ನಮ್ಮ ಅಕ್ವಾಗಾರ್ಡಲ್ಲಿ ಅಕ್ವೇರಿಯಮಲ್ಲಿ ಫಿಶ್ ಸತ್ತೋಗಿತ್ತು ಅಂತ ನಾವು ಒಂದು 3 ತಿಂಗಳು ಫಿಶ್ ತೊಗೊಂಡಿರಲಿಲ್ಲ. ಆ ಕಡೆ ಹೋಗೋಕ್ಕೂ ಆಗಿರಲಿಲ್ಲ, ತೊಗೊಂಡಿರಲಿಲ್ಲ ಅಂತ ಇವತ್ತು ಫಿಶ್ ಇದಕ್ಕೆ ಬಂದ್ವಿ ಫ್ರೆಂಡ್ಸ್. ನೋಡಿ, ಎಲ್ಲ ಫಿಶ್ ನೋಡ್ತಾ ಇದ್ದೀವಿ. ಯಾವ್ದು ಬೇಕು ಅಂತ ನಮ್ಮ ಯಜಮಾನ್ರು ಸೆಲೆಕ್ಷನ್ ಮಾಡ್ತಾರೆ. ನಮ್ಮ ಮಗಳು ನಮಗೆ ಇದು ತೊಗೊಂಡ್ವಿ. ಫೈನಲಾಗಿ ಇದು ಸೆಟ್ ಮಾಡಿಕೊಂಡು ಒಂದು 4 ಫಿಶ್ ಏನೋ ತೊಗೊಂಡ್ವಿ. ಇದು 4 ಅಲ್ಲ 6 ಫಿಶ್ ತೊಗೊಂಡ್ವಿ. ನೋಡಿ, ಎಲ್ಲ ಟೋಟಲಾಗಿ 12 ಫಿಶ್ ತೊಗೊಂಡ್ವಿ ಎಲ್ಲ ಸೇರಿಸಿ. ನನ್ನ ಮಗಳು ಚಿಕ್ಕವಳು ಕಲರ್ ಫಿಶ್ ಬೇಕು ಅಂದವಳು, ಹಾಗಾಗಿ ಕಲರ್ ಫಿಶ್ ಎಲ್ಲ ತೊಗೊಂಡ್ವಿ. ಒಂಥರ ಏನೋ ಚೆನ್ನಾಗಿದೆ, ಫಿಶ್ಗಳೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಹಾಗೆ ನೀರೆಲ್ಲ ಹಾಕಿ ನಮ್ಮ ಅಕ್ವೇರಿಯಮಲ್ಲಿ ಫಿಶ್ಗಳು ಸೆಟ್ ಮಾಡಿದ್ವಿ. ಅದೊಂದು ಹಾಕಿದ್ಮೇಲೆ ಫ್ರೆಂಡ್ಸ್ ನೋಡೋಕ್ಕೆ ಒಂಥರ ಚೆಂದ. ಇಷ್ಟು ದಿನ ಖಾಲಿಯಾಗಿತ್ತು ಅಕ್ವೇರಿಯಮ್ ಎಲ್ಲ, ನೋಡೋಕ್ಕೆಲ್ಲ ಒಂಥರ ಆಗ್ತಾಯಿತ್ತು ನಮಗೆ. ನಾನು ಒಂದು 3 ತಿಂಗಳಿಂದ ಹೇಳ್ತಾನೇ ಇದ್ದೆ ನಮ್ಮ ಮನೆಯವ್ರಿಗೆ, ತಗೊಂಬಂದು ಹಾಕಿ ಅಂತ. ಅವ್ರಿಗೂ ಟೈಮ್ ಸಾಕಾಗಲಿಲ್ಲ. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಾಯಂಕಾಲದಿಂದ ನಾನು ಲಾಗ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎಲ್ಲ ಇವತ್ತು ಸಂಡೇ ಇತ್ತಲ್ಲ, ಬೆಳಿಗ್ಗೆಲ್ಲ ನಾವು ಶಾಪಿಂಗ್ ಹೋಗಿದ್ವಿ, ಡಿ ಮಾರ್ಟ್ ಹೋಗಿದ್ವಿ. ಹಾಗೆ ಮನೆಗೆ ಬೇಕಾಗಿದ್ದೆಲ್ಲ ರೇಷನ್ ಐಟಮ್ ತೊಗೊಂಬಂದೆ. ಇನ್ನೂ ಜೋಡಿಸಿಲ್ಲ, ಎಲ್ಲ ಹಾಗೇ ಇದೆ. ಜೋಡಿಸ್ಬೇಕು ಅಂದ್ಕೊಂಡೆ, ಏನೋ ಜೋಡಿಸಿಲ್ಲ. ಎಲ್ಲ ಸ್ವಲ್ಪ ಲಾಗ್ ಮಾಡಿಬಿಟ್ಟು ಜೋಡಿಸೋಣ ಅಂತ, ವೀಡಿಯೋ ಎಲ್ಲ ಮಾಡ್ಕೊಂಡು ಜೋಡಿಸೋಣ ಅಂತ ಸೈಲೆಂಟಾಗಿ ಸುಮ್ಮನೆ ಇದ್ದೆ. ನಮ್ಮ ಅಕ್ವೇರಿಯಮಲ್ಲಿ ಎಷ್ಟು ಒಂದು 3 ತಿಂಗಳಾಯಿತು ಫ್ರೆಂಡ್ಸ್. ಅದು ಒಂದು ಹೆಡ್ ಫೋರ್ದು ಫಿಶ್ ಬರುತ್ತಲ್ಲ, ವಾಸ್ತು ಫಿಶ್, ಅದು ನಾವು ಯುಗಾದಿ ಊರಿಗೆ ಹೋದಾಗ ಸತ್ತೋಗಿತ್ತು. ಹಾಗೆ ಇವತ್ತು ಬರ್ತಾ ಫಿಶ್ ಅಕ್ವೇರಿಯಮ್ ಖಾಲಿ ಇತ್ತು ಅಂತ ಬರ್ತಾ ಫಿಶ್ ತೊಗೊಂಬಂದ್ವಿ. ಅದರಲ್ಲಿ ಫಿಶ್ ಹಾಕಿದ್ವಿ. ನಾನಿವತ್ತು ಏನೊಂದು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ವರಮಹಾಲಕ್ಷ್ಮಿ ಪೂಜೆನ ಏನು ಟೈಮಿಂದ ಯಾವ ಟೈಮಿಗೆ ಪೂಜೆ ಮಾಡಬೇಕು ಅಂತ ನಾನು ಅದ್ರ ಬಗ್ಗೆ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಟೈಮಿಗೆ ಪೂಜೆ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತಾಯಿದ್ದೀನಿ. ಈ ಸಲ ಬಂದಿರೋದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೆಲ್ಲ ಮಾಡೋರು ಮಾಡಲಿ, 6 ಗಂಟೆ ಒಳಗಡೆ, 5 ಗಂಟೆಯಿಂದ 6 ಗಂಟೆ ಒಳಗಡೆನೂ ಮಾಡ್ತಾರೆ. ಮತ್ತು ಶುಭ ಲಗ್ನ ಬಂದಿರೋದು 6:15 7:25ವರೆಗೂ ಐತೆ ಫ್ರೆಂಡ್ಸ್. ಬೆಳಿಗ್ಗೆ 6 ಗಂಟೆಯಿಂದ 7:25ವರೆಗೂ ಶುಭ ಲಗ್ನ ಇದೆ. ಅದ್ರ ಮೇಲೆ ಚೆನ್ನಾಗಿಲ್ಲ ಅಂತ ನೀವು ಅಂದ್ಕೋಬೋದು. ಇಲ್ಲ, ಚೆನ್ನಾಗಿದೆ. ಅಂದರೆ ಒಂದು ತುಂಬ ಒಳ್ಳೆ ಟೈಮು. ವರಲಕ್ಷ್ಮಿ ತಾಯಿನ ಕುಂಡ್ರಿಸಿ ನಾವು ವರ ಕೇಳೋ ಟೈಮು ಅಂದರೆ 6:15 7:25ವರೆಗೂ ತುಂಬ ಚೆನ್ನಾಗಿದೆ ಅಂತ ನಾನು ಪೂಜೆ ಮಾಡೋ ಗುರುಗಳ ಹತ್ರ ಕೇಳಿದೆ, ಜ್ಯೋತಿಷರು, ಅವರು ಅರ್ಚಕರು, ದೇವಸ್ಥಾನದ ಅರ್ಚಕರು. ಅವ್ರು ಹೇಳಿರೋ ಟೈಮು ತುಂಬ ಒಳ್ಳೆ ಟೈಮ್ ಇದೆ ಅಮ್ಮ, ಈ ಟೈಮಲ್ಲಿ ಮಾಡಿರಿ. ಒಬ್ಬರವ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾರೆ, ಮಾಡಲಿ, ಪರವಾಗಿಲ್ಲ, ಅದೂ ಒಳ್ಳೆಯದೇ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಒಳ್ಳೆಯದೇ. ಸ್ವಲ್ಪ ಜನ ಲೇಟ್ ಆಗಿರುತ್ತೆ. ಇನ್ನು ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ಮಾಡೋರು ಒಂಚೂರು 6 ಗಂಟೆ 6:30 ಮೇಲೆ ಆಗುತ್ತೆ. ಹೆಂಗಪ್ಪ 6:30 ಆಯಿತು, ನಾವು ಪೂಜೆ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಬೇಡಿ. 6:30ಇಂದ 7:25ವರೆಗೂ ಚೆನ್ನಾಗೈತೆ. 7:25 ನೀವು ಪೂಜೆ ಮಾಡ್ಕೊಳ್ಳಿ. ಇನ್ನೊಂದು ನಾನೇನು ಹೇಳ್ತೀನಿ ಅಂದರೆ, ಒಬ್ರೊಬ್ರು ಏನು ಮಾಡ್ತೀರಾ, ಒಂದು ಗುರುವಾರ ಹಿಂದಿನ ದಿನವೇ ನೀವು ಒಬ್ಬಟ್ಟೆಲ್ಲ ಮಾಡ್ತೀರಾ, ಗುರುವಾರನೇ ಮಾಡ್ತೀರಾ. ಅದು ಮಾಡಬೇಡ್ರಿ. ನಿಮ್ಗೆ ಟೈಮ್ ಇರುತ್ತೆ. ಬೆಳಗ್ಗೆ 7 ಗಂಟೆ 8 ಗಂಟೆ ಎಲ್ಲ ಮುಗಿಸಿದ್ಮೇಲೆ ಟೈಮ್ ಇರುತ್ತೆ, ಆವಾಗ ಒಬ್ಬಟ್ಟೆಲ್ಲ ಮಾಡಿಕೊಡ್ರಿ. ಇವಾಗ ನಾವು ಗುರುವಾರನೇ ಎಲ್ಲ ಹೂರಣ ಎಲ್ಲ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಶುಕ್ರವಾರ ಬೆಳಗ್ಗೆ ತಟ್ಟಿ ಎಡೆ ಮಾಡ್ತೀವಿ, ಅದು ಬೇಡ. ನೀವು ಶುಕ್ರವಾರನೇ ಬೆಳಿಗ್ಗೆ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಇನ್ನೊಂದೇನು ಫ್ರೆಂಡ್ಸ್ ಗೊತ್ತಾ, ನೀವು ಆದಷ್ಟು ಪೂಜೆನ, ತಾಯಿ ಲಕ್ಷ್ಮಿ ಕೂರಿಸೋ ಪೂಜೆ ವಿಧಾನನ ನೀವು ಮೈಲಿಗೆಯಿಂದ ಮಾಡಿ. ನಾನು ಹೋದ ವರ್ಷ ಈ ತಪ್ಪು ಮಾಡಿಕೊಂಡೆ. ಏನಪ್ಪ ಅಂದರೆ, ನಾನು ಒಂದು ಸ್ವಲ್ಪ ಸೀರೆ ಉಡಿಸೋದ್ರಲ್ಲಿ ಅದು ಎಲ್ಲ ಇರ್ಬೋದು, ಒಂಚೂರು ಎಲ್ಲೋ ಎಡೋದೆ. ನಾನೇ ಉಡಿಸ್ತಾಯಿದ್ದೆ ಯಾವಾಗಲೂ. ಸ್ವಲ್ಪ ಹೋದ ವರ್ಷ ನಾನೇನು ಮಾಡಿದೆ, ಒಂಚೂರು ಬೇರೆ ಏನಾಗಲ್ಲ, ದೇವರೇ ತಾನೇ ಎಲ್ಲರೂ ಪೂಜೆ ಮಾಡೋದು ಒಂದೇ ಅಂತ ನಾನು ಎಡುವುದೇ. ಹೋದ ವರ್ಷ ಸ್ವಲ್ಪ ನಾನು ಮೈಲಿಗೆ ಮಾಡಲಿಲ್ಲ. ಬೇರೆ ಯಾರು ಹೆಂಗೆ ಉಡಿಸ್ತಿದ್ರು ನಾನು. ಅದು ನನಗೆ ಸ್ವಲ್ಪ ಹೊಡೆತ ಕೊಡ್ತು. ಹಂಗೆ ನೀವು ಮಾಡೋಕ್ಕೆ ಹೋಗಬೇಡ್ರಿ. ಮೈಲಿಗೆ ಅನ್ನೋದು ಆ ತಾಯಿಗೆ ನಾವು ಏನು ಬಂಗಾರ ಹಾಕ್ತೀವೋ ಬೆಳ್ಳಿ ಹಾಕ್ತೀವೋ ಅದು ಇಂಪಾರ್ಟೆಂಟ್ ಅಲ್ಲ. ದೇವ್ರಿಗೆ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವೋ, ಎಷ್ಟು ಮೈಲಿಗೆಯಿಂದ ನಾವು ಪೂಜೆ ಮಾಡ್ತೀವೋ ಅದೇ ಶ್ರೇಷ್ಠ ತಾಯಿಗೆ. ಅದು ಮಾತ್ರ ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ನಾನು ಕುಬೇರ ಪೂಜೆ ಬಗ್ಗೆ ನಿಮಗೆ ಹೇಳೋಣ ಅಂದ್ಕೊಂಡು, ಶ್ರಾವಣ ಸ್ಟಾರ್ಟ್ ಆದಮೇಲಿಂದನೇ ಮಾಡೋಣ. ಆ ಪೂಜೆ ಬಗ್ಗೆ ಏನಪ್ಪ ಅದರಿಂದ ನಮಗೇನು ವರ ಸಿಗುತ್ತೆ, ಪೂಜೆ ಮಾಡೋದ್ರಿಂದ ನಮಗೇನು ಅದೃಷ್ಟ ಇದೆ ಅಂತ ಅಂದರೆ, ಆ ಪೂಜೆ ಮಾಡೋದ್ರಿಂದ ನಮ್ಮದೆಲ್ಲೋ ಯಾರಿಗೋ ನಾವು ಸಾಲ ಕೊಟ್ಟಿರ್ತೀವಿ, ಆ ದುಡ್ಡು ಬರಲ್ಲ. ನಾವು ದುಡ್ದಿರೋ ದುಡ್ಡು ಮನೇಲಿರಲ್ಲ. ಅದು ಎಲ್ಲನೂ ಒಂದು ಕಡೆಯಿಂದ, ಇವಾಗ ಎಷ್ಟೋ ನಾವು ದುಡಿತೀವಿ, ತಿಂಗಳಿಗೆ ಒಂದು 50,000 60,000 ದುಡಿತೀವಿ, ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ.
ದುಡ್ಡು ನಿಲ್ತಾ ಇಲ್ಲ. ಅದು ತುಂಬ ಜನರಿಗೆ ಅದಾಗುತ್ತೆ, ನನಗೂ ಹಾಗಾಗಿತ್ತು. ನಾನು ಅದು ಮಾಡ್ತಾಯಿದ್ದೀನಿ ಇವಾಗ. ಈ ಶ್ರಾವಣ ಸ್ಟಾರ್ಟ್ ಆದಾಗಿಂದ ನಾನು ಮಾಡ್ತಾಯಿದ್ದೀನಿ. ನನಗೇನು ಅನ್ನಿಸ್ತು, ಎಲ್ಲ ನಮ್ಮ ಯೂಟ್ಯೂಬಲ್ಲಿರೋ ನಮ್ಮ ಫ್ರೆಂಡ್ಸಿಗೆಲ್ಲ ನಾನು ಹೇಳೋಣ, ಈ ಪೂಜೆಯಿಂದ ಅವರು ಮಾಡಿ ಅದರಿಂದ ಪ್ರಯೋಜನ ತಿಳ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ಏನಂದರೆ ಕುಬೇರ ಪೂಜೆ ಮಾಡಬೇಕು. ಆ ಪೂಜೆ ಮಾಡೋಕ್ಕೆ ಇದೆಲ್ಲ ವರಲಕ್ಷ್ಮಿ ಪೂಜೆ ಆದಮೇಲೆ ಇಟ್ಕೊಂಡ್ರೆ, ವರಲಕ್ಷ್ಮಿ ಪೂಜೆಗಿನ್ನ ಮಾಡಿದ್ರೆ ಅದು ನಿಮಗೆಲ್ಲ ಕಷ್ಟ ಆಗುತ್ತೆ. ವರಲಕ್ಷ್ಮಿ ಪೂಜೆ ಇನ್ನೇನು 16ನೇ ತಾರೀಕಿದೆ. ನೀವು 16ನೇ ತಾರೀಕು ಆದಮೇಲಿಂದ ನೀವು ಸ್ಟಾರ್ಟ್ ಮಾಡಿ 21 ದಿನ ಮಾಡಬೇಕು ಫ್ರೆಂಡ್ಸ್ ಆ ಪೂಜೆನ. 21 ದಿನ ಪೂಜೆ ಮಾಡಿದ್ರೆ ಬೆಳಿಗ್ಗೆ ಸಾಯಂಕಾಲ 2 ಟೈಮು ಆ ಪೂಜೆ ಮಾಡಬೇಕು. ಅದು ಏನಂದರೆ ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆ ಒಳಗಡೆ ಆ ಪೂಜೆ ಮುಗಿಬೇಕು. ಸಾಯಂಕಾಲ ತಿರ್ಗಿ 5 ಗಂಟೆಯಿಂದ 6 ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕು. ಆ ಪೂಜೆದು ಮಂತ್ರ ಇದೆ. ಆ ಪೂಜೆನ ನಿಮ್ಮ ಮನೆ ದೇವರು ಫಸ್ಟು, ನಿಮ್ಮ ಮನೆ ದೇವ್ರನ್ನ ಆ ಪೂಜೆ ಮಾಡೋರು, ವ್ರತ ಮಾಡೋರು ಬೆಳಿಗ್ಗೆ 5 ಗಂಟೆಗೆದ್ದು ಮನೆಯೆಲ್ಲ ಶುಚಿ ಮಾಡಿ ಪಾತ್ರೆ ಗುಡಿಸಿ ಒರೆಸಿ ಮಾಡಿಕೊಂಡು ಬೆಳಿಗ್ಗೆ 5 ಗಂಟೆಯಿಂದ ದೇವ್ರ ಮುಂದೆ ಹೂವು ಹಾಕಿ, ನಿಮ್ಮ ಮನೆ ದೇವ್ರು ಫಸ್ಟು, ನಿಮ್ಮ ಮನೆ ದೇವ್ರು ನೆನೆಸ್ಕೊಂಡು ನೀವು ಇರೋ ದುಡ್ಡು ಎಲ್ಲ ಹಾಕಿದ್ದೀರೋ, ಯಾರ ಮೇಲೆ ಹಾಕಿದಿರೋ, ನಿಮ್ಮ ದುಡ್ಡು ಬರ್ತಾ ಇಲ್ವೋ ಅದೆಲ್ಲ ಒಂದು ಮುಂದೆ ದೇವ್ರ ಮುಂದೆ ಹೇಳ್ಕೊಂಡು, ಆಮೇಲೆ ಕುಬೇರ ನೆನೆಸ್ಕೊಂಡು, ಕುಬೇರದೊಂದು ಮಂತ್ರ ಇದೆ ಫ್ರೆಂಡ್ಸ್. ಆ ಮಂತ್ರ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ನಾನು. ಆ ಮಂತ್ರ ಹೆಂಗಿದೆ ಅಂತ, ಆ ಮಂತ್ರ ಏನೇನಿದೆ, ಆ ಮಂತ್ರ ಸ್ವಲ್ಪ ಲಾಂಗ್ ಆಗಿದೆ. ಆ ಮಂತ್ರ ನಿಮಗೆ ಹೇಳೋಕ್ಕಾಗಲ್ಲ ಅಂದರೆ 108 ಸಲ ಓಂ ಕುಬೇರಾಯ ನಮಃ ಅಂತ ಆ ಮಂತ್ರ ಹೇಳ್ಕೊಂಡ್ರೆ ಸಾಕು. ಈ ಬೆರಳಿದೆಯಲ್ಲ ಫ್ರೆಂಡ್ಸ್, ಈ 3 ಬೆರಳನ್ನು ಈ ಹೆಬ್ಬೆರಳ ಮೇಲೆ ಈ ಥರ ಇಟ್ಕೊಂಡು ಈ ಥರ ನಾವು ಹಿಂಗಾಗಬೇಕು. ಆಮೇಲೆ ಈ ಥರ ಇಟ್ಕೊಂಡು ಇದು ಹಿಂಗಾಗಬೇಕು. ಒಟ್ಟಿನಲ್ಲಿ ಟೋಟಲ್ ಮುದ್ರೆ ಈ ಥರ ಇರಬೇಕು. ಆ 108 ಸಲ ನಾವು ಕುಬೇರ ಮಂತ್ರ ಏನು ಹೇಳ್ತಾ ಇರ್ತೀವಲ್ಲ, ಆ 108 ಸಲನೂ 108 ಹೇಳೋವರೆಗೂ ನಾವು ಚಪ್ಪೆಗಾಲು ಹಾಕ್ಕೊಂಡು ದೇವ್ರ ಮುಂದೆ ಈ ಥರ ಕುತ್ಕೊಂಡಿರಬೇಕು ಫ್ರೆಂಡ್ಸ್. ಈ ಥರ ಹಿಂಗೆ ಹಾಕ್ಕೊಂಡು ಈ ಥರ ಹಿಂಗೆ ಹೇಳ್ಕೊಂಡು ಓಂ ಕುಬೇರಾಯ ನಮಃ ಅಂತ ಈ ಥರ 108 ಬಾರಿ ನೀವು ಹೇಳ್ಕೊಂಡು ಆ ಪೂಜೆ ಮಾಡಬೇಕು. 21 ದಿನ ನೀವು ಬೆಳಿಗ್ಗೆ ಸಾಯಂಕಾಲ ನೀವು ಪೂಜೆ ಮಾಡಿ. ಆ ಪೂಜೆ ಮಾಡಿದ್ರೆ ತುಂಬ ಲಾಭ ಇದೆ. ನಮಗೆ ಸ್ಟಕ್ ಆಗಿರೋ ದುಡ್ಡು, ಇನ್ನೊಬ್ಬರ ಹತ್ರ ನಾವು ಸಾಲ ಕೊಟ್ಟಿರೋ ದುಡ್ಡು ಎಲ್ಲ ನಮಗೆ ವಾಪಸ್ ಮರಳಿ ಬರುತ್ತೆ. ಮನೇಲಿರೋ ಕಷ್ಟ ಏನೇ ಇದ್ರೂ ಅದರಿಂದ ಪರಿಹಾರ ಆಗುತ್ತೆ. ಕುಬೇರ ಅಂದ್ರೇ ದುಡ್ಡು. ಪೂಜೆ ಮಾಡಿ ನೋಡಿ. ನಾನಿವಾಗ ಮಾಡ್ತಾಯಿದ್ದೀನಿ. ಈ ಶ್ರಾವಣ ಸ್ಟಾರ್ಟ್ ಆದಾಗಿಂದ ಈ ಶ್ರಾವಣ ಟೈಮಲ್ಲಿ ಎಲ್ಲ ದೇವರುಗಳು ಶಕ್ತಿ ಜಾಸ್ತಿ ಇರುತ್ತೆ ಅಂತ ಈ ತಿಂಗಳು ನೀವು ಪೂಜೆ ಮಾಡ್ಕೊಂಡು ಹೋಗಿ ಅದರಿಂದ ಲಾಭ ನೀವು ಪಡೀರಿ ಅಂತ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ಬಾಯ್.